ಉತ್ತರ ಪ್ರದೇಶದ ಪವಿತ್ರ ಕ್ಷೇತ್ರವಾದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಅದ್ದೂರಿಯಾಗಿ ನಡೀತಾ ಇದೆ. ಜನವರಿ 14ರಿಂದ ಆರಂಭವಾಗಿರುವ ಮಹಾಕುಂಭಮೇಳಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಸ್ವಾಮೀಜಿಗಳು, ಅರ್ಚಕರು, ಶಿವಭಕ್ತರು, ನಾಗಸಾಧುಗಳು ಬರ್ತಾ ಇದ್ದಾರೆ. ಇದರ ಜೊತೆ ಅಗೋರಿಗಳು ನಮಗೆ ಕಾಣಸಿಗ್ತಾರೆ. ನಾವು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾಗಸಾಧುಗಳ ಬಗ್ಗೆ ತಿಳಿಸಿಕೊಟ್ಟಿದ್ವಿ. ಈ ವಿಡಿಯೋದಲ್ಲಿ ನಿಮಗೆ ಅಗೋರಿಗಳ ಬಗ್ಗೆ, ಅವರ ಜೀವನ ಹೇಗಿರುತ್ತೆ, ಅವರ ವಿಸ್ಮಯ ಲೋಕ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನವನ್ನ ನಾನು ಮಾಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಅಗೋರಿಗಳ ವಿಚಾರದಲ್ಲಿ ಅನೇಕ ತಪ್ಪು ಕಲ್ಪನೆಗಳು ಇವೆ. ಅವರನ್ನ ಕಂಡ್ರೆ ಅನವಶ್ಯಕವಾಗಿ ಭಯಗಳು ಕೂಡ ಇವೆ. ಆದರೆ ಅಗೋರಿಗಳು ನಮ್ಮ ಕಲ್ಪನೆ ಹಾಗೂ ಭಯದ ಆಚೆ ಒಂದು ವಿಚಿತ್ರ ವಿಸ್ಮಯವಾದ ಬದುಕನ್ನ ಬದುಕ್ತಾರೆ. ಸಾಮಾನ್ಯ ನಂಬಿಕೆಯ ಪ್ರಕಾರ ಜನರಿಗೆ ಈ ಅಗೋರಿ ಸಾಧುಗಳನ್ನ ತಾಂತ್ರಿಕರೆಂದು ಪರಿಗಣಿಸುತ್ತಾರೆ ಮತ್ತು ಅನೇಕ ಬಾರಿ ಅವರ ಹತ್ತಿರ ಹೋಗಲು ಕೂಡ ಹೆದರುತ್ತಾರೆ. ಅಗೋರಿ ಬಾಬಾಗಳ ಬಗ್ಗೆ ಜನರಲ್ಲಿ ಅನೇಕ ಕಲ್ಪನೆಗಳು ಇರೋದ್ರಿಂದ ನಾನು ಅವರ ನಿಗೂಢ ಪ್ರಪಂಚದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಅಘೋರಿ ಎಂಬ ಪದ ಎಲ್ಲಿಂದ ಬಂತು ಎಂದು ಅನೇಕರಿಗೆ ಕುತೂಹಲವಿದೆ. ಅಘೋರಿ ಎಂಬ ಪದವು ವಾಸ್ತವವಾಗಿ ಸಂಸ್ಕೃತದ ಪದ ಅಘೋರ್ನಿಂದ ಬಂದಿದೆ. ಇದರರ್ಥ ನಿರ್ಭೀತನಾದವನು. ಅಘೋರಿಗಳನ್ನ ಶಿವನ ಆರಾಧಕರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮುಖ್ಯವಾಗಿ ಕಾಪಾಲಿಕ ಸಂಪ್ರದಾಯದ ಅನುಯಾಯಿಗಳು. ಅದಕ್ಕಾಗಿಯೇ ಅವರು ಯಾವಾಗಲೂ ಮಾನವನ ತಲೆಬುರುಡೆಯನ್ನ ಹೊಂದಿರ್ತಾರೆ. ಶಿವನ ಹೊರತಾಗಿ ಅಗೋರಿ ಸಾಧುಗಳು ಶಕ್ತಿಯ ರೂಪವಾದ ಕಾಳಿಯ ಆರಾಧಕರೆಂದು ಪರಿಗಣಿಸಲಾಗುತ್ತೆ. ಈ ಕಾರಣಕ್ಕಾಗಿ ದೇಹದ ತುಂಬ ಬೂದಿಯನ್ನ ಹಚ್ಚಿಕೊಳ್ತಾರೆ. ರುದ್ರಾಕ್ಷಿ ಮಣಿಗಳು ಮತ್ತು ಮಾನವನ ತಲೆಬುರುಡೆ ಸಹ ಅವರ ಉಡುಪಿನ ಭಾಗವಾಗಿದೆ. ಕುಂಭಮೇಳದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಸಾರ್ವಜನಿಕವಾಗಿ ಕಾಣಸಿಗ್ತಾರೆ. ಅಗೋರಿಗಳು ಸ್ಮಶಾನಗಳಲ್ಲಿ ಅಥವಾ ಜನರು ಹೋಗಲು ಸಾಧ್ಯವಾಗದ ಕೆಲವು ನಿರ್ಜನ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಯಾಕಂದ್ರೆ ಅಂಥ ಸ್ಥಳವು ಅವರ ಸಾಧನೆಗೆ ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗಿದೆ. ಅಗೋರಿ ಪಂಥವು 18ನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಬಾಬಾ ಕಿನಾರಾಮ್ ಅವರನ್ನ ಅನುಸರಿಸುತ್ತದೆ. ಅವರ ಕೃತಿಗಳನ್ನು ತಮ್ಮ ಸಂಪ್ರದಾಯದ ಭಾಗವೆಂದು ಪರಿಗಣಿಸಲಾಗುತ್ತದೆ. ಅಗೋರಿಗಳು ಮೊದಲು ಕಾಶಿಯಲ್ಲಿ ಹುಟ್ಟಿಕೊಂಡರು ಮತ್ತು ಅಂದಿನಿಂದ ಅವರು ದೇಶಾದ್ಯಂತ ಹರಡಿದ್ದಾರೆ. ಅಗೋರಿ ಸಾಧುಗಳು ಮೃತದೇಹಗಳನ್ನು ಪೂಜೆ ಮಾಡ್ತಾರೆ, ಜೊತೆಗೆ ದೈಹಿಕ ಸಂಬಂಧ ಬೆಳೆಸ್ತಾರಂತೆ. ಶಿವ ಮತ್ತು ಶಕ್ತಿಯನ್ನ ಪೂಜಿಸುವ ವಿಧಾನವೆಂದು ಅವರು ನಂಬ್ತಾರೆ. ಮೃತದೇಹದೊಂದಿಗೆ ದೈಹಿಕ ಚಟುವಟಿಕೆಯನ್ನ ಮಾಡುವಾಗ ಮನಸ್ಸು ದೇವರ ಭಕ್ತಿಯಲ್ಲಿ ಲೀನವಾಗಿರುತ್ತದೆ ಎಂಬುದು ಅವರ ನಂಬಿಕೆ. ಮೃತದೇಹಕ್ಕೆ ಬೂದಿ ಬಳಿದು ಮಂತ್ರಗಳನ್ನು ಉಚ್ಚರಿಸುತ್ತಾ ಡ್ರಮ್ ಬಾಯಿಸುವ ಮೂಲಕ ದೈಹಿಕ ಸಂಬಂಧವನ್ನು ಸೃಷ್ಟಿಸುತ್ತಾರೆ. ಅಗೋರಿಗಳು ಇತರ ಸಾಧುಗಳಂತೆ ಬ್ರಹ್ಮಚಾರ್ಯವನ್ನ ಪಾಲಿಸೋದಿಲ್ಲ. ಅವರು ಶವದ ಜೊತೆ ಮಾತ್ರವಲ್ಲ, ಜೀವಂತ ವ್ಯಕ್ತಿಯ ಜೊತೆ ಕೂಡ ಸಂಬಂಧ ಬೆಳೆಸ್ತಾರೆ. ಅಗೋರಿಗಳು ಸಂಪೂರ್ಣವಾಗಿ ಶಿವನ ಭಕ್ತಿಯಲ್ಲಿ ಲೀನವಾಗಲು ಬಯಸ್ತಾರೆ. ಅಗೋರವು ಶಿವನ 5 ರೂಪಗಳಲ್ಲಿ ಒಂದಾಗಿದೆ. ಶಿವನನ್ನ ಪೂಜಿಸಲು ಈ ಅಗೋರಿಗಳು ಮೃತದೇಹದ ಮೇಲೆ ಕುಳಿತು ಧ್ಯಾನ ಮಾಡ್ತಾರಂತೆ. ಶಿವನ ಕೃಪೆಗೆ ಪಾತ್ರರಾಗಲು ಈ ವಿಧಾನವು ಅಗೋರಿ ಪಂಥದ ವಿಶಿಷ್ಟ ವಿಧಾನವಾಗಿದೆ. ಅಗೋರಿಗಳು ಶವ ಸಾಧನ ಎಂಬ 3 ವಿಧದ ಸಾಧನಗಳನ್ನು ಮಾಡ್ತಾರೆ. ಇದರಲ್ಲಿ ಮೃತದೇಹಕ್ಕೆ ಮಾಂಸ ಮತ್ತು ಮದ್ಯವನ್ನ ಅರ್ಪಿಸಲಾಗುತ್ತದೆ. 3ನೇದು ಶವದ ಮೇಲೆ ಒಂದು ಕಾಲನಿಟ್ಟು ತಪಸ್ಸು ಮಾಡಲಾಗುವುದು. ಇದು ಸ್ಮಶಾನದಲ್ಲಿ ನಡೆಯುತ್ತೆ. ಈ ವೇಳೆ ಹವನ ಮಾಡಲಾಗುತ್ತದೆ. ಸಾಮಾನ್ಯ ಜನರಿಗೆ ಅಗೋರಿಗಳು ಮಾಡುವಂತಹ ಕೆಲಸಗಳು ಅಸಹ್ಯಕರ ಸಂಗತಿಗಳಾಗಿವೆ. ಆದರೆ ಅಗೋರಿಗಳಿಗೆ ಇದು ಆಧ್ಯಾತ್ಮಿಕ ಅಭ್ಯಾಸದ ಒಂದು ಭಾಗವಾಗಿದೆ. ಮೃತದೇಹದಿಂದ ಎಣ್ಣೆಯನ್ನ ತೆಗೆಯುವ ಅಗೋರಿಗಳು ಅದನ್ನ ಕಾಯಿಲೆಗಳಿಗೆ ಬಳಸ್ತಾರಂತೆ. ಆದರೆ ಈ ಬಗ್ಗೆ ಯಾವುದೇ ಸಂಶೋಧನೆ ಆಗಿಲ್ಲ. ಅಗೋರಿಗಳು ಶಿವನನ್ನ ಬಿಟ್ಟು ಕಾಳಿಯನ್ನು ಪೂಜೆ ಮಾಡ್ತಾರೆ. ಅದು ಬಿಟ್ಟು ಮತ್ತೆ ಯಾವುದೇ ದೇವರನ್ನ ಅವರು ನಂಬೋದಿಲ್ಲ. ಅವರು ಯಾರೊಬ್ಬರನ್ನು ಕೂಡ ದ್ವೇಷ ಮಾಡೋದಿಲ್ಲ. ಅಗೋರಿಗಳು ನಾಯಿಯನ್ನ ಬಿಟ್ಟು ಹಸು, ಕೋಳಿ ಸೇರಿದಂತೆ ಮತ್ಯಾವ ಪ್ರಾಣಿಯನ್ನ ಸಾಕೋದಿಲ್ಲ. ಅಗೋರಿಗಳಿಗಾಗಿಯೇ ಕೆಲ ದೇವಸ್ಥಾನಗಳಿದ್ದು ಅವರು ಅಲ್ಲಿ ವಾಸ ಮಾಡ್ತಾರೆ. ಕಾಶಿಯಲ್ಲಿ ಮೊದಲು ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದ ಈ ಅಗೋರಿಗಳು ಈಗ ದೇಶದ ಮೂಲೆ ಮೂಲೆಯಲ್ಲಿ ಇದ್ದಾರೆ. ನೇಪಾಳದ ಅಗೋರಿ ಕುಟಿ, ಕಾಳಿಕ್ ಮಠ, ಚಿತ್ರಕೂಟ ಸೇರಿದಂತೆ ಅನೇಕ ದೇವಸ್ಥಾನಗಳು ಅವರಿಗಾಗಿಯೇ ಮೀಸಲಾಗಿವೆ. ಇಷ್ಟೇ ಅಲ್ಲ, ಅನೇಕ ಬಾರಿ ಅವರು ಸತ್ತವರೊಂದಿಗೆ ರಾತ್ರಿ ಕಳೆಯಲು ಮತ್ತು ಚಿತೆಯಲ್ಲಿ ಬೇಯುತ್ತಿರುವ ಮಾಂಸವನ್ನು ತಿನ್ನಲು ಹಿಂಜರಿಯುವುದಿಲ್ಲ. ಅವರು ಚಿತೆಯಿಂದ ಅರ್ಧ ಸುಟ್ಟ ಶವವನ್ನು ತೆಗೆದು ಆ ಮಾಂಸವನ್ನು ತಿನ್ನುವುದನ್ನು ತಮ್ಮ ಸಂಪ್ರದಾಯದ ಭಾಗವೆಂದು ಪರಿಗಣಿಸುತ್ತಾರೆ. ಹೀಗೆ ಮಾಡೋದ್ರಿಂದ ಅವರಿಗೆ ಭಯ ಅಥವಾ ಅಸಹ್ಯ ಅನಿಸ್ತಿದ್ರೆ ಅವರು ತಮ್ಮ ಸಾಧನೆಯಲ್ಲಿ ದೃಢವಾಗಿರ್ತಾರೆಂದು ನಂಬುತ್ತಾರೆ. ಸಾಮಾನ್ಯ ಮನುಷ್ಯರು ರಾತ್ರಿ ಸ್ಮಶಾನಕ್ಕೆ ಹೋಗಲು ಸಾಧ್ಯವಿಲ್ಲ. ಆದರೆ ಅಗೋರಿಗಳು ಅಲ್ಲಿ ಹಲವು ದಿನಗಳವರೆಗೆ ಇರ್ತಾರೆ. ಅವರು ತಂತ್ರವನ್ನು ಅಭ್ಯಾಸ ಮಾಡ್ತಾರೆ ಮತ್ತು ಮಂತ್ರವನ್ನು ಸಹ ಪಠಿಸ್ತಾರೆ. ಆದರೆ ಇತರರಿಗಾಗಿ ಅಲ್ಲ. ಅವರು ತಮ್ಮ ಈ ಜ್ಞಾನವನ್ನು ದುರುಪಯೋಗವನ್ನು ಪಡಿಸ್ಕೊಳ್ಳೋದಿಲ್ಲ ಯಾರೋ ವಿಚಾರಕ್ಕಾಗಿ. ಅಗೋರಿಗಳ ಜೀವನ ನಿಗೂಢವಾಗಿದೆ. ಜನರಿಗೆ ಅವರ ಬಗ್ಗೆ ಹೆಚ್ಚು ತಿಳಿದಿಲ್ಲ. ಜನರ ಮನಸ್ಸಿನಲ್ಲಿ ಅವರ ಬಗ್ಗೆ ಒಂದು ರೀತಿಯ ಭಯವಿರುತ್ತದೆ. ಆದರೆ ಅಗೋರಿಗಳ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ಮಾತ್ರ ಆ ಭಯವನ್ನು ಹೋಗಲಾಡಿಸಬಹುದು. ನೀವು ನಿಮ್ಮ ಕೆಲಸವನ್ನ ಮಾಡಿ ಮತ್ತು ನಮ್ಮ ಮೋಕ್ಷದ ಮಾರ್ಗವನ್ನು ಅನುಸರಿಸಲು ಬಿಡಿ ಎಂಬುದು ಅಗೋರಿಗಳ ಜೀವನದ ಮಂತ್ರ. ಅವರು ಕೂಡ ನಮ್ಮಂತೆಯೇ ಸಾಮಾನ್ಯ ಮನುಷ್ಯರು, ಆದರೆ ಅವರ ಜೀವನದ ಗುರಿ ನಮ್ಮಕ್ಕಿಂತ ಭಿನ್ನವಾಗಿರುತ್ತೆ ಅಷ್ಟೇ.
ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಹಾಗೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ನಮಸ್ಕಾರ.